ನಮಸ್ಕಾರ ಸ್ನೇಹಿತರೆ. ನಾಳೆ ಅಧಿಕ ಮಾಸದ ಕೊನೆಯ ಅಮಾವಾಸ್ಯೆ. ಅನೇಕ ಜನರು ಈ ದಿನವನ್ನು ಭಕ್ತಿಯಿಂದ ಆಚರಿಸುತ್ತಾರೆ. ಆದರೆ ಈ ದಿನ ಯಾಕೆ ವಿಶೇಷ? ಈ ದಿನದ ಹಿಂದೆ ಇರುವ ಕಥೆ ಏನು? ಇಂದು ಅದರ ಬಗ್ಗೆ ತಿಳಿದುಕೊಳ್ಳೋಣ. ಹಿಂದೂ ಪಂಚಾಂಗದಲ್ಲಿ ಕೆಲವೊಮ್ಮೆ ಒಂದು ಹೆಚ್ಚುವರಿ ಮಾಸ ಬರುತ್ತದೆ. ಅದನ್ನೇ ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸ ಎಂದು ಕರೆಯಲಾಗುತ್ತದೆ. ಪುರಾಣಗಳಲ್ಲಿ ಒಂದು ಸುಂದರ ಕಥೆ ಹೇಳಲಾಗುತ್ತದೆ. ಒಮ್ಮೆ ಈ ಮಾಸಕ್ಕೆ ಯಾವುದೇ ವಿಶೇಷ ಸ್ಥಾನ ಇರಲಿಲ್ಲ. ಜನರು ಇದನ್ನು ಶುಭ ಕಾರ್ಯಗಳಿಗೆ ಬಳಸುತ್ತಿರಲಿಲ್ಲ. ಈ ಕಾರಣದಿಂದ ಈ ಮಾಸ ದುಃಖಿತವಾಯಿತು. ತನ್ನ ದುಃಖವನ್ನು ಶ್ರೀ ಮಹಾವಿಷ್ಣುವಿನ ಬಳಿ ಹೇಳಿತು. ನನ್ನನ್ನು ಯಾರೂ ಗೌರವಿಸುತ್ತಿಲ್ಲ ಎಂದು ಬೇಡಿಕೊಂಡಿತು. ಆಗ ಶ್ರೀ ಮಹಾವಿಷ್ಣು ಒಂದು ಆಶೀರ್ವಾದ ನೀಡಿದರು. ಇಂದಿನಿಂದ ನೀನು ನನ್ನ ಹೆಸರಿನಿಂದ ಪ್ರಸಿದ್ಧಿಯಾಗು ಎಂದು ಹೇಳಿದರು. ಆ ದಿನದಿಂದ ಈ ಮಾಸವನ್ನು ಪುರುಷೋತ್ತಮ ಮಾಸ ಎಂದು ಕರೆಯಲಾಯಿತು. ಈ ಮಾಸದಲ್ಲಿ ಜನರು ಭಕ್ತಿ, ಜಪ, ದಾನ ಮತ್ತು ಆತ್ಮಚಿಂತನೆಗೆ ಹೆಚ್ಚು ಮಹತ್ವ ನೀಡುತ್ತಾರೆ. ಈಗ ಈ ಮಾಸದ ಕೊನೆಯ ಅಮಾವಾಸ್ಯೆ ಬಂದಾಗ ಅನೇಕ ಜನರು ಒಂದು ಕ್ಷಣ ನಿಂತು ತಮ್ಮ ಜೀವನದ ಬಗ್ಗೆ ಯೋಚಿಸುತ್ತಾರೆ. ಈ ಒಂದು ತಿಂಗಳಲ್ಲಿ ನಾನು ಏನೂ ಕಲಿತೆ? ಯಾರಿಗೆ ಸಹಾಯ ಮಾಡಿದೆ? ಯಾವ ತಪ್ಪುಗಳನ್ನು ಸರಿಪಡಿಸಬೇಕು ಎಂಬ ಪ್ರಶ್ನೆಗಳನ್ನು ಕೇಳಿಕೊಳ್ಳುತ್ತಾರೆ. ಅಮಾವಾಸ್ಯೆ ಎಂದರೆ ಕೇವಲ ಚಂದ್ರ ಕಾಣದ ದಿನವಲ್ಲ, ಹೊಸ ಆರಂಭದ ಸಂಕೇತವೂ ಆಗಿದೆ. ಅದಕ್ಕಾಗಿಯೇ ಅನೇಕ ಜನರು ಈ ದಿನ ಪ್ರಾರ್ಥನೆ ಮಾಡುತ್ತಾರೆ, ದಾನ ಮಾಡುತ್ತಾರೆ, ಹಿರಿಯರ ಆಶೀರ್ವಾದ ಪಡೆಯುತ್ತಾರೆ, ಕುಟುಂಬದವರೊಂದಿಗೆ ಸಮಯ ಕಳೆಯುತ್ತಾರೆ. ಈ ದಿನದ ದೊಡ್ಡ ಸಂದೇಶ ಏನು ಗೊತ್ತಾ? ಜೀವನದಲ್ಲಿ ಎಷ್ಟು ಸಂಪತ್ತು ಗಳಿಸಿದ್ದೇವೆ ಎಂಬುದಲ್ಲ, ಎಷ್ಟು ಒಳ್ಳೆಯತನ ಗಳಿಸಿದ್ದೇವೆ ಎಂಬುದು ಮುಖ್ಯ. ಸ್ನೇಹಿತರೆ, ಅಧಿಕ ಮಾಸದ ಕೊನೆಯ ಅಮಾವಾಸ್ಯೆ ನಮಗೆ ಒಂದು ಅವಕಾಶವನ್ನು ನೀಡುತ್ತದೆ. ಹಳೆಯ ಬೇಸರಗಳನ್ನು ಬಿಡಲು, ಹೊಸ ಆಶಯಗಳನ್ನು ಸ್ವೀಕರಿಸಲು, ಮನಸ್ಸನ್ನು ಹಗುರವಾಗಿಸಿಕೊಳ್ಳಲು. ಆದ್ದರಿಂದ ಈ ದಿನ ಕೆಲ ನಿಮಿಷವಾದರೂ ಶಾಂತವಾಗಿ ಕುಳಿತುಕೊಳ್ಳಿ, ದೇವರನ್ನು ನೆನೆಸಿ, ನಮಗಿರುವುದಕ್ಕೆ ಕೃತಜ್ಞತೆ ಸಲ್ಲಿಸಿ. ನಿಮಗೆ ಈ ಅಧಿಕ ಮಾಸದಲ್ಲಿ ಯಾವ ಅನುಭವವಾಯಿತು? ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನಮ್ಮ ಅಡ್ಮೈರ್ ದ ಜರ್ನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.